ಎಸ್ ಜಾನಕಿ ಅವರೇ ಖರೀದಿಸಿರುವಂಥ ಜಾಗದಲ್ಲೇ ಅಂತ್ಯ ಸಂಸ್ಕಾರವನ್ನು ಮಾಡಲಾಗ್ತಾ ಇದೆ. 2 ವರ್ಷದ ಹಿಂದೆ 2 ಎಕರೆ ಜಮೀನನ್ನು ಅವರು ಖರೀದಿ ಮಾಡಿದರು. ಹೀಗಾಗಿ ಅವರ ಇಚ್ಛೆಯಂತೆ ಫಾರ್ಮ್ ಹೌಸ್ನಲ್ಲೇ ಅಂತ್ಯ ಸಂಸ್ಕಾರ ನಡೀತಾ ಇದೆ. ವೀಕ್ಷಕರೇ, ರಮೇಶ್ ಶರ್ಮಾ ಅವರ ನೇತೃತ್ವದಲ್ಲಿ ವಿಧಿವಿಧಾನಗಳು, ಪುರೋಹಿತ ರಮೇಶ್ ಶರ್ಮಾ ಅವರ ಮಾರ್ಗದರ್ಶನದಲ್ಲೇ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಗ್ತಾ ಇದೆ. ಗಂಧ ಮತ್ತು ತುಳಸಿಯಿಂದ ಚಿತೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ಅದರಿಂದಲೇ ಅಂತಿಮ ಸಂಸ್ಕಾರವನ್ನು ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿರುವಂಥದ್ದು. ಸ್ವತಃ ಅವರೇ ಇಚ್ಛಿಸಿದಂಥ ಸ್ಥಳದಲ್ಲಿ ಅವರೇ ಒಂದು 2 ಎಕರೆ ಜಾಗವನ್ನು ಖರೀದಿ ಮಾಡಿದ್ರಂತೆ. ಅಲ್ಲೇ ಅವರ ಅಂತ್ಯ ಸಂಸ್ಕಾರ ನಡೀತಾ ಇದೆ. ನೋಡಿ, ಒಂದು ಕಡೆ ನಾವು ಚಿತೆಯನ್ನು ಗಮನಿಸ್ತಾ ಇದ್ದೀವಿ. ವೀಕ್ಷಕರೇ, ಎಸ್ ಜಾನಕಿಯವರು ಆಂಧ್ರದ ಗುಂಟೂರಿನ ಪಲ್ಲಪಟ್ಲ ಅನ್ನುವ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. 1938ರಲ್ಲಿ ಏಪ್ರಿಲ್ 23ನೇ ತಾರೀಕು ಅವರ ಜನನವಾಗುತ್ತೆ. ಎಲ್ಲಿಯ ಗುಂಟೂರು, ಎಲ್ಲಿಯ ಮೈಸೂರು? ಆಂಧ್ರ ಪ್ರದೇಶದ ಗುಂಟೂರಿನ ಯಾವುದೋ ಒಂದು ಕುಗ್ರಾಮದಲ್ಲಿ ಜನಿಸಿದಂಥ ಎಸ್ ಜಾನಕಿಯವರು ಇವತ್ತು ಸಂಗೀತ ಲೋಕದಲ್ಲಿ ಮತ್ತು ಭಾರತೀಯ ಚಿತ್ರರಂಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಮೈಲ್ ಸ್ಟೋನನ್ನು ನೆಟ್ಟು ಈ ಹಿಂದೆ ಇದ್ದಂಥವರು ಮತ್ತು ಮುಂದೆ ಬರಬಹುದಾದಂತಹ ಕಲಾವಿದರಿಗೆ, ಸಂಗೀತಾಸಕ್ತರಿಗೆ ಯಾವ ರೀತಿಯಾಗಿ ಅವರು ಮಾರ್ಗದರ್ಶಕರಾಗಿದ್ದರು, ಯಾವ ರೀತಿಯಾಗಿ ಅವರು ಮಾರ್ಗದರ್ಶಕರಾಗಿದ್ದಾರೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕಾಗಿದೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಈಗ ಸದ್ಯ ಯಾವ ರೀತಿಯಾಗಿ ಎಲ್ಲ ಅಂತಿಮ ವಿಧಿವಿಧಾನಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಐಶ್ವರ್ಯ. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಐಶ್ವರ್ಯ, ಅಂತಿಮ ವಿಧಿವಿಧಾನಗಳ ಪ್ರಕ್ರಿಯೆ ಯಾವ ರೀತಿಗೆ ಶುರುವಾಗಿದೆ? ಮೆರವಣಿಗೆ ಯಾವ ರೀತಿಗೆ ಸಾಗ್ತಾ ಇದೆ? ಅಂತಿಮ ಯಾತ್ರೆ ಯಾವ ರೀತಿಗೆ ಸಾಗ್ತಾ ಇದೆ? ಎಸ್, ಇವತ್ತು ಬೆಳಗ್ಗೆಯಿಂದಲೇ ಅಷ್ಟೇ 8 ಗಂಟೆಯಿಂದಲೇ ಮಹಾರಾಜ ಕಾಲೇಜಿನ ಮುಂಭಾಗದಲ್ಲಿ ಒಂದಷ್ಟು ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು, ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಅದಾದ ನಂತರ ಈಗ 3:30ಯಿಂದಾನೇ ಅಲ್ಲಿಂದ ಕಣಿಯೂರು ಹುಂಡಿಯ ಅಂತ್ಯಕ್ರಿಯೆ, ಅಂದ್ರೆ ಎಸ್ ಜಾನಕಿ ಅವರ ಒಂದು ಉಪಸ್ಥಿತಿಯಲ್ಲಿ ಅವರು ಆಸೆ ಪಟ್ಟಿದಂತೆ ಮೈಸೂರಿನಲ್ಲೇ ನನ್ನ ಅಂತ್ಯ ಸಂಸ್ಕಾರ ನಡಿಬೇಕು ಅನ್ನುವಂತಹ ಕಾರಣಕ್ಕೆ ಕಣಿಯೂರು ಹುಂಡಿಯ ಅವರ ಫಾರ್ಮ್ ಹೌಸ್ ಅಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನ ಮಾಡಲಾಗಿದೆ. 5 ಗಂಟೆಗೆ ಅಂತಿಮ ಕ್ರಿಯೆ ನಡೆಸಲಾಗುತ್ತೆ ಅಂತ ಹೇಳಿ ಯತೀಂದ್ರ ಅವರು ಕೂಡ ಹೇಳಿಕೆಯನ್ನ ನೀಡಿರುವಂತದ್ದು. ಅದೇ ರೀತಿಯಲ್ಲಿ ಇದೀಗ ರಮೇಶ್ ಶರ್ಮಾ ಅವರು ಕೂಡ ಹೇಳಿರುವಂತದ್ದು, ಭಾರತದ ಶ್ರೇಷ್ಠ ಗಾಯಕಿ ಆಗಿರುವಂತಹ ಎಸ್ ಜಾನಕಿ ಅವರ ಅಂತಿಮ ದರ್ಶನವನ್ನ ಬ್ರಾಹ್ಮಣ ಸಂಸ್ಕಾರದಂತೆ ಮಾಡ್ಕೊಡ್ಲಾಗ್ತಿದೆ, ನಾವು ನಡೆಸ್ತಾ ಇದ್ವಿ. ಮೊದಲಿಗೆ ಪಂಚಾಂಗದಿಂದ ಪಾರ್ಥಿವ ಶರೀರವನ್ನ ಶುದ್ಧಿ ಮಾಡಿ ಅದಾದ ನಂತರ ಅವರ ಚಿತೆ ಮೇಲೆ ಶರೀರವನ್ನ ಇಟ್ಟು ದಾಹವನ್ನ ಸಂಸ್ಕೃತಿಯ ಅಂದ್ರೆ ಬ್ರಾಹ್ಮಣ ಸಂಸ್ಕೃತಿಯಲ್ಲಿ ಮಾಡ್ಲಾಗ್ತಾ ಇದೆ. ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನು ಕೂಡ ಮಾಡ್ಲಾಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ರಮೇಶ್ ಶರ್ಮಾ ಅವರು ಹೇಳಿರುವಂತದ್ದು. ಇನ್ನು ನಿನ್ನೆ ದಿನ ಯತೀಂದ್ರ ಅವರು ಸಭೆಯನ್ನ ನಡೆಸಿ, ಕುಟುಂಬದವರ ಜೊತೆ ಸಭೆಯನ್ನ ನಡೆಸಿ DK ಶಿವಕುಮಾರ್ ಅವರ ಮಾರ್ಗದರ್ಶನದ ಮೇರೆಗೆ ಸರ್ಕಾರಿ ಗೌರವದ ರೀತಿಯಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನ ಮಾಡ್ಲಾಗ್ತಾ ಇರುವಂತದ್ದು. ಇನ್ನು ಅವರ ಮೊಮ್ಮಗಳಾಗಿರುವಂತಹ ಅಪರ್ಣ ಅವರೇ ಅವರ ಅಂತ್ಯ ಸಂಸ್ಕಾರಕ್ಕೆ ನೆರವಿನಲ್ಲಿ ನಿಂತಿರುವಂತಹದ್ದು. ಶಂಕರ್. ಓಕೆ ಐಶ್ವರ್ಯ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಈಗ ಮೈಸೂರಿನಲ್ಲಿ ಎಸ್ ಜಾನಕಿ ಅವರ ಅಂತ್ಯ ಸಂಸ್ಕಾರ ನೆರವೇರ್ತಾ ಇದೆ.